ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಹೋರಾಟ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮತಕಳವು ವಿಚಾರವನ್ನ ಸುಮ್ಮನೆ ಹೇಳೋಕೆ ಬರಲ್ಲ. ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಗೆ 50 ವರ್ಷ ಆಯಿತು ಎಂದು ಬಿಜೆಪಿಗರು ಹೇಳ್ತಿದ್ದಾರೆ. ಇವತ್ತು ಮೋದಿಜಿಯವರು ಏನು ಮಾಡ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಇನ್ನು ತುರ್ತು ಪರಿಸ್ಥಿತಿಗಿಂತ ಕಠಿಣವಾದ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ಇಡಿ ಐಟಿ ಮೂಲಕ ದೇಶದ ವಿರೋಧ ಪಕ್ಷವನ್ನ ದಮನ ಮಾಡ್ತಿದ್ದಾರೆ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನಷ್ಟೇ ನಿಮ್ಮ ಕ್ರಮವಾಗ್ತದೆ. ಚುನಾವಣೆಯಲ್ಲಿಯೂ ಅಕ್ರಮ ಆಗಿಲ್ಲ ಎಂದು ಹೇಳೋಕ್ಕಾಗಲ್ಲ. ಖಂಡಿತ ಅಕ್ರಮ ಆಗಿರ್ತದೆ. ಅದಕ್ಕಾಗಿಯೇ ರಾಹುಲ್ ಗಾಂಧಿ ಬರ್ತಿದ್ದಾರೆ. ಇದನ್ನ ವಿರೋಧಿಸಿ ನಾವು ಹೋರಾಟ ಮಾಡೇ ಮಾಡ್ತೇವೆ ಅಂತ ಹೇಳಿದರು. ಇನ್ನು ಬಿಜೆಪಿಯವರು ನಾವು ಕಳ್ಳ ಮತದಿಂದ ಗೆದ್ದಿದ್ದೇವೆ ಎಂದು ಹೋರಾಟ ಮಾಡ್ತಾರ. ಮೋದಿಜಿಯವರು ಕಳ್ಳ ಮತದಾನದಲ್ಲೇ ದೇಶದ ಚುನಾವಣೆ ಗೆದ್ದದು. ಇಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಚಾಟಿ ಬೀಸಿದೆ ಅಂತ ಹೇಳಿದ್ರು. ಅದು ಸುಮ್ಮನೆ ಹೇಳಲಿಕ್ಕೆ ಬರೋದಲ್ಲ. ರಾಜಕೀಯವಾಗಿ ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಏನು ಇವತ್ತು 50 ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಡ್ರು ಅಂತೇಳಿ ಇವರು ಏನು 50 ವರ್ಷದ ಸಂಭ್ರಮಣೆ ಮಾಡಿದ್ದಾರೆ ಬಿ ಜೆ ಪಿಯವರು. ಇವತ್ತು ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ, ನೀವು ಸಹ ತುರ್ತು ಪರಿಸ್ಥಿತಿಯಿಂದ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ. ಈ ದೇಶದಲ್ಲಿ ಇಡಿ ಐಟಿ CBIಗಳ ಮೂಲಕ ದೇಶದ ಎಲ್ಲ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಇದು ಸಹ ಒಂದು ಇತಿಹಾಸ ಅಲ್ವಾ ಅವ್ರು ಮಾಡಿರೋದು. ಯಾವ ಇಂದಿರಾ ಗಾಂಧಿಯವರು ಮಾಡಿದ 50 ವರ್ಷದ ಏನು ಹಿಂದೆ ಆಗಿರುವಂಥ ಎಮರ್ಜೆನ್ಸಿನೇ ಭಾಳ ಹೇಳ್ತಿರಲ್ಲ, ಇದು ಅಷ್ಟೇ ಅಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು. ಅದರಿಂದ ಚುನಾವಣೆ ಇದರಲ್ಲೂ ಸಹ ಆಗಿಲ್ಲ ಅಂತ ಹೇಳೋಕ್ಕೆ ಪ್ರಶ್ನೆನೇ ಇಲ್ಲ. ಖಂಡಿತ 100ಕ್ಕೆ 100 ಆಗಿರ್ತದೆ, 100ಕ್ಕೆ 100 ಆಗಿರ್ತದೆ. ಅದಕ್ಕೋಸ್ಕರ ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು 8ನೇ ತಾರೀಕು ಬರ್ತಾ ಇದ್ದಾರೆ ನಾಳೆ, ಆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಖಂಡಿತ ಅದು ಮಾಡಲೇಬೇಕಾಗುತ್ತೆ. ಇವತ್ತು ವಿರೋಧವಾಗಿ ನಾವು ಮಾಡಲೇಬೇಕು. ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿರಲ್ಲ ಸರ್. ಬಿಜೆಪಿಯವರಿಗೆ ಅವ್ರಿಗೇನು ಪ್ರತಿಭಟನೆ ಮಾಡ್ತಾರೆ ಅವರು? ನಾವು ಹೆಂಗೋ ಮತವನ್ನು ಕಳ್ಳ ಮತ ಮಾಡಿಕೊಂಡು ನಾವು ದೇಶದಲ್ಲಿ ಅಧಿಕಾರ ಹಿಡಿದೀವಿ ಅಂತ ಮಾಡ್ತೀರಾ? ಎಲ್ಲಿ ಇತ್ತು ಅವರಿಗೆ? ಅದೇ ಮೋದಿಜಿಯವರು ಹೇಳಿದ್ರೆ ನಮ್ಗೆ ಇಷ್ಟು ಬರ್ತದೆ, 400 ಸೀಟ್ ಮೇಲೆ ಬರ್ತದೆ ಅಂತ ಲಾಸ್ಟಿಗೆ ಎಲ್ಲಿ ಹೋಗಿದ್ರು ಅವರು? ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನೂ ಇರಲಿಲ್ಲ ಅವರು, ಅಲ್ವಾ? ಅಂದರೆ ನಡೆದಿದೆ, ಕಳ್ಳ ಮತದಾನ ನಡೆದಿದೆ. ಅದರಿಂದ ನಾವು ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಕೇಂದ್ರ ವಿರುದ್ಧ ಮಾಡ್ತೀವಿ. ನಾವು ಖಂಡಿತ ಆಗಬೇಕು, ಇವೆಲ್ಲ ಆಗಬೇಕು. ಮೋದಿಜಿಯವರಾಗಿದ್ದು ಕಳ್ಳ ಮತದಾನದಿಂದಲೇ ಇವತ್ತು ದೇಶದ ಚುನಾವಣೆಯಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅವರು. ಇದರಲ್ಲಿ 2 ಮಾತು ಇಲ್ಲ ಇವತ್ತು. ಯಾಕಂದರೆ CBI ಇಡಿ ನೋಡಿ, ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ, ನಿಮ್ಮ ಇಡಿಗಳೆಲ್ಲ ಏನು ಕೆಲಸ ಇಲ್ವೋ ನಿಮಗೆ ಬೇರೆ ಅಂತ ಹೇಳಿದಾಗ ಇವೆಲ್ಲ ಚಾಟಿ ಬೀಸ್ತಾ ಇರಬೇಕಾದ್ರೆ ಇವ್ರು ಮಾಡೇ ಮಾಡಿರ್ತಾರಂತ ನನ್ನದೊಂದು ಭಾವನೆ ಇದೆ. ಥ್ಯಾಂಕ್ ಯು.